ಒನ್ ನೇಷನ್ ಒನ್ ರೇಷನ್ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ರೇಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ಕೇಂದ್ರ ಜಾರಿಗೆ ತಂದು 4 ವರ್ಷ ಕಳೆದಿದೆ. ಹೀಗಿದ್ರೂ ರಾಜ್ಯದಲ್ಲಿ ಇದು ಯೋಜನೆ ಪಾಲನೆ ಆಗದೆ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ. 4-5 ತಿಂಗಳಿನಿಂದ ರೇಷನ್ಗಾಗಿ ಅಲೆದಾಡ್ತಿದ್ದ ವ್ಯಕ್ತಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ರೇಷನ್ ಕೊಡಿಸೋ ಕೆಲಸ ಮಾಡಿದೆ. ಒನ್ ನೇಷನ್ ಒನ್ ರೇಷನ್ ನಿಯಮ ರಾಜ್ಯದಲ್ಲಿ ಫಾಲೋ ಆಗ್ತಿಲ್ವಾ? ರೇಷನ್ಗಾಗಿ ಅಲೆದು ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ ವ್ಯಕ್ತಿ, ಬೆಳಗ್ಗೆ ವರದಿ, ಮಧ್ಯಾಹ್ನಕ್ಕೆ ರೇಷನ್. ಇದು ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅನುಕೂಲವಾಗಲಿ ಅಂತ 2021ರಲ್ಲಿ ಕೇಂದ್ರ ಸರ್ಕಾರ ಮಹತ್ವವಾದ ನಿಯಮವನ್ನ ಜಾರಿಗೆ ತಂದಿತ್ತು. ದೇಶದ ಯಾವುದೇ ಮೂಲೆಯಲ್ಲಿರೋ ವ್ಯಕ್ತಿ ಬಳಿ ರೇಷನ್ ಕಾರ್ಡ್ ಇದ್ರೆ ಪಡಿತರ ಪಡಿಬಹುದು ಅಂತ ತಿಳಿಸಿತ್ತು. ಒನ್ ನೇಷನ್ ಒನ್ ರೇಷನ್ ನಿಯಮ ಜಾರಿ ಮಾಡಿದ್ರೂ ರಾಜ್ಯದಲ್ಲಿ ಮಾತ್ರ ಪಾಲನೆ ಆಗ್ತಿಲ್ಲ. ಬೆಂಗಳೂರು ಹೊರವಲಯದ ವಿಳಾಸದಲ್ಲಿ ನಾಗಶೆಟ್ಟಪ್ಪ ಎಂಬಾತ ರೇಷನ್ಗಾಗಿ ತೀವ್ರ ಪರದಾಟ ನಡೆಸುತ್ತಿದ್ರು. ವೃತ್ತಿಯಲ್ಲಿ ಆಟೋ ಚಾಲಕನಾಗಿರೋ ನಾಗಶೆಟ್ಟಪ್ಪ ಮೆಜೆಸ್ಟಿಕ್ ಸುತ್ತಮುತ್ತಲಿರೋ ಪಡಿತರ ಅಂಗಡಿಯಲ್ಲಿ ರೇಷನ್ ಪಡೆಯೋಕೆ ಹೋಗ್ತಿದ್ರು. ಹೀಗೆ 4-5 ತಿಂಗಳು ಅಲೆದಾಡಿದ್ರು ನಾಳೆ ಬಾ ಅನ್ನೋ ಉತ್ತರ ಸಿಕ್ತಿತ್ತೇ ಹೊರತು ರೇಷನ್ ಕೊಡ್ತೀವಿ ಅನ್ನೋ ಉತ್ತರ ಮಾತ್ರ ಸಿಗ್ತಿರ್ಲಿಲ್ಲ. ಇದರಿಂದ ಬೇಸರಗೊಂಡಿದ್ದ ನಾಗಶೆಟ್ಟಪ್ಪ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ್ರು. ಅಲ್ಲಿ ಕೇಳಿದ್ರೆ ನಾವು ಯಾರು ಫಸ್ಟ್ ಬಂದ್ರಿ, ಯಾರು ರೇಷನ್ ಕಾರ್ಡ್ ತರ್ತೀರಿ ಅವ್ರಿಗೆ ಕೊಡ್ತೀನಿ ಅಂತ ನಮ್ಮ ಏರಿಯಾದಲ್ಲಿ ಹೇಳ್ತಾರೆ ಸರ್. ಅಲ್ಲಿ 100-200 ಜನ ನಿಂತಿರ್ತಾರೆ ಸರ್. 3 ದಿನ ಕೊಡೋದು, ಅಲ್ಲಿ 1 ದಿನ ಬೇಕು ಸರ್. ಅಷ್ಟು ಜನ ನಿಂತ್ಕೋತಾರೆ ನಮ್ಮ ಏರಿಯಾದಲ್ಲಿ. ಇಲ್ಲಿ ಖಾಲಿ ಇರ್ತದೆ ಸರ್, ಯಾರೂ ಇರಲ್ಲ. ರೇಷನ್ ಕೊಡಿ, ಗೌರ್ಮೆಂಟ್ ರೂಲ್ಸ್ ಮಾಡಿದೆ, 1 ಕಾರ್ಡ್ 1 ನೇಷನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ. ಮೋದಿ ಮಾಡಿದೆ ಅಂದರೆ ಎಲ್ಲ ಮೋದಿಗೆ ಹೋಗಿ ಕೇಳ್ಕೊ, ಯಾವ ರೂಲ್ಸ್ ಹೇಳಿದ್ದಾರೆ, ನೀವು ಕೊಡಲ್ಲ, ಏನು ಮಾಡ್ಕೋತೀವಿ ಮಾಡ್ಕೊ, ಯಾರ ಹತ್ರ ಹೋಗ್ತೀವಿ ಹೋಗೋ, ಫುಡ್ ಆಫೀಸರ್ ಹತ್ರ ಹೋಗ್ತೀವಿ ಹೋಗೋ. ಅವ್ರಿಗೆ ಫುಡ್ ಆಫೀಸರಿಗೆ ಫೋನ್ ಮಾಡಿದೆ ಸರ್. ಅಲ್ಲಿ ಬಾಸಮ್ ಸರ್ಕಲ್ ಹತ್ರ ಹೋಗಿದೆ. ಅವ್ರಿಗೆ ಹೇಳಿದೆ, ಆಯ್ತು ಕುಡಿಸ್ತೀನಪ್ಪ, ನೀನು ಯಾಕೆ ಹೋಗಿ ಹಂಗೆ ಕೇಳ್ತೀನಿ, ನೀನು ನಮ್ಮ ಹತ್ರ ಬಾ, ನಾನು ಕುಡಿಸ್ತೀನಿ. ಸರ್ ಕುಡಿಸ್ತೀನಿ ಅಂತಲ್ಲ ಸರ್, ರೂಲ್ಸ್ ಹೇಳಿ. ಅದನ್ನೆಲ್ಲ ಕೇಳಿದ್ರೆ ರೂಲ್ಸು ಹಂಗಿಲ್ಲ ಹಿಂಗಿಲ್ಲ ಅಂತ ಅವರು ಕತೆ ಹೇಳ್ತಾರೆ ಸರ್. ಯಾವಾಗ ನಾಗಶೆಟ್ಟಪ್ಪ ಕರೆ ಬಂತೋ ನಮ್ಮ ವರದಿಗಾರರು ರಿಯಾಲಿಟಿ ಚೆಕ್ ಮಾಡಲು ಮುಂದಾದ್ರು. ಗಾಂಧಿನಗರ ಸುತ್ತಮುತ್ತವಿರೋ ಪಡಿತರ ಅಂಗಡಿಗಳಿಗೆ ತೆರಳಿ ವಾಸ್ತವಾಂಶ ಏನಿದೆ ಅನ್ನೋದನ್ನ ಅರಿಯೋ ಕೆಲಸ ಮಾಡಿದ್ರು. ಈ ವೇಳೆ ಆಹಾರ ಅಧಿಕಾರಿ ಕೇಂದ್ರದ ನಿಯಮ ಪಾಲನೆ ಆಗ್ತಿಲ್ಲ ಅಂತ ಕ್ಯಾಮೆರಾ ಮುಂದೆ ಹೇಳಿಯೇ ಬಿಟ್ರು. ಅಲ್ಲಿ ಕಾಡದವ್ರು ಎಲ್ಲಾರು ಸಬ್ಸಿಡೆಂಟ್ ಆಗಿ ಎಲ್ಲಾರು ತೋಳ್ತಾ ಇರ್ಬೇಕಾದ್ರೆ ಬೇರೆ ಕಾಡದವ್ರಿಗೆ ಉಳಿಯಲ್ಲ. ಕೆಲವು ಕಡೆ ಏನಾಗುತ್ತೆ ಗೊತ್ತಾ, ಅವರು ಕೆಲವು ಕಡೆ ತೋಳಲ್ಲ, ಕೆಲವರೆಲ್ಲ. ಅವಾಗ ಸಿಬಿ ಉಳಿತದೆ, ಅವಾಗ ಬೇರೆಯವರು ಕೊಡುವ ಅವಕಾಶ ಇರ್ತದೆ. ಈ ಕೆಲವು ಕಡೆ ಸ್ಲಮ್ಗಳಲ್ಲಿ ಬಡವರು ಇರ್ತಾರಲ್ಲ, ಅಲ್ಲಿ ಯಾರು ಬಿಡಲ್ಲ. ಹಂಗಾಗಿ ಅವರು ಉಳಿತದೆ, ಬನ್ನಿ ಲಾಸ್ಟ್ ನೋಡ್ದಂಗ್ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಾನು ಬೇಡಪ್ಪ, ನೀನ್ ಲಾಸ್ಟ್ ವರ್ಗು ಕಾಯಬೇಡ, ನಾನೇ ಕೊಡಿಸ್ತೀನಿ ಬರ್ರಿ ಅಂತ ಹೇಳಿದೀನಿ ನಾನು. ನಿಮ್ಮನ್ನ ಯಾಕೆ ಕರ್ಕೊಂಡ್ಬಂದ್ರು ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಸರ್, ನನಗೆ ಅವರು ನನಗೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು ಸರ್. ಇಲ್ಲ, ನಾನು ತುಂಬಾ ಕಡೆ ಹೋಗ್ತಾ ಇದ್ದೆ, ಬಟ್ ಎಲ್ಲೂ ನನಗೆ ನಾಳೆ ಅಂದ್ರೆ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾಗಶೆಟ್ಟಪ್ಪಗೆ ಆಗ್ತಿರೋ ಸಮಸ್ಯೆಯನ್ನ ಗ್ಯಾರಂಟಿ ನ್ಯೂಸ್ ವಿಸ್ತಾರವಾದ ವರದಿಯನ್ನ ಪ್ರಸಾರ ಮಾಡುವ ಕೆಲಸ ಮಾಡ್ತು. ಅಷ್ಟೇ ಅಲ್ಲದೆ ಹೇಗಾದ್ರೂ ಮಾಡಿ ರೇಷನ್ ಕೊಡಿಸಬೇಕು ಅಂತ ತೀರ್ಮಾನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ 4-5 ತಿಂಗಳಿನಿಂದ ಆಗ್ತಿರೋ ಸಮಸ್ಯೆಯನ್ನ ತಿಳಿಸೋ ಕೆಲಸ ಗ್ಯಾರಂಟಿ ನ್ಯೂಸ್ ಮಾಡ್ತು. ಇದರ ಜೊತೆಗೆ ಬೆಳಗ್ಗೆ ವರದಿ ಪ್ರಸಾರ ಮಾಡಿದ್ರಿಂದ ಎಚ್ಚೆತ್ತ ಅಧಿಕಾರಿಗಳು ಮಧ್ಯಾಹ್ನದ ವೇಳೆಗೆ ನಾಗಶೆಟ್ಟಪ್ಪರಿಗೆ ಕರೆ ಮಾಡಿ ರೇಷನ್ ಕೊಡೋ ಭರವಸೆ ನೀಡಿದ್ರು. ಇದೆಲ್ಲ ಗ್ಯಾರಂಟಿ ನ್ಯೂಸ್ನಿಂದ ಆಗಿದ್ದು. ನೊಂದವರ ಪರ ಇರೋ ಗ್ಯಾರಂಟಿ ನ್ಯೂಸ್ಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ರೇಷನ್ ಸಿಗ್ಲಿಕ್ಕೆ ಕಾರಣ ನೀವೇ ಸರ್. ಇಲ್ಲೋದ್ರೆ ಯಾರಿಗೆ ಹೇಳ್ತೀವಿ, ಏನಾದ್ರು ಫುಡ್ ಆಫೀಸರ್ ಹತ್ರ ಹೋದ್ರು ಕುಡಿಸ್ತೀನಿ ಅಂತ 2 ತಿಂಗಳಿಂದ ನಾಟಕ ಮಾಡಿದ್ರು ಸರ್. ನಾನು ಚಾನಲ್ ಅಲ್ದ್ರ ಹೋಗ್ತೀನಿ, ಅವ್ರು ಏನಾರ ನಂಗೆ ಹೆಲ್ಪ್ ಮಾಡ್ತಾರೆ. ನ್ಯಾಯ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸಲ್ಲಿ ಒಂದು ಬೋರ್ಡ್ ನೋಡಿದ್ರೆ ಅದಕ್ಕೆ ಹೋಗ್ಬೇಕಂತ ತೀರ್ಮಾನ ಐತೆ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದಕ್ಕೆ, ನೀವು ಕುಡಿಸಿದಕ್ಕೆ ಅದು ಖುಷಿ ಐತೆ ಸರ್. ನಮ್ಗೆ ಇವಾಗ ಏಜ್ ಇದ್ದವ್ರಿಗೆ ತಕ್ಷಣ ಹೋದ್ರೆ ಕೊಟ್ಟರೆ ಖುಷಿ ಐತೆ ಸರ್. ಅದೇ ಇಂಪಾರ್ಟೆಂಟ್. ಅವರು ಏನು ಮಾಡ್ಕೋತೀವಿ ಮಾಡ್ಕೋ. ಫುಡ್ ಆಫೀಸರ್ ಆಗಲಿ, ಈ ರೇಷನ್ ಡಿಪೋದರಾಗಲಿ, ಎಸ್ಪೆಷಲಿ ಬೇರೆ ಕಡೆ ಕೆಲವೊಂದು ಹನುಮಂತ ನಗರ, ಶ್ರೀನಗರ ಎಲ್ಲ ಕೊಟ್ಟಿದ್ದಾರೆ ಸರ್. ಈ ಶ್ರೀರಂಪುರಲ್ಲಿ ಒಬ್ರು ಕೊಡಲ್ಲ ಸರ್. 11 ರೇಷನ್ ಡಿಪೋ ಇದೆ. ಅವ್ರಿಗೆ ನೀವು ಹೇಳಿ ಸರ್, ಒಂದು 10 ಜನ 15 ಜನ ಇರ್ತಾರೆ. ಈ ನಮ್ಮ ಏರಿಯಾದೆಲ್ಲ ಔಟ್ಸೈಡ್ ಬಂದು ಅದು ಖುಷಿ ಸರ್. ಇದು ಆಹಾರ ಇಲಾಖೆ ನಿರ್ಲಕ್ಷ್ಯ ನಾಗಶೆಟ್ಟಪ್ಪ ರೀತಿ ಪಡಿತರಕ್ಕಾಗಿ ಅಲಿಯೋ ಸ್ಥಿತಿ ಬಂದೊದಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಸಮಸ್ಯೆಗಳು ಮರುಕಳಿಸದ ರೀತಿ ಅಗತ್ಯ ಕ್ರಮ ಕೈಗೊಳ್ಳಲಿ ಅನ್ನೋದೇ ನಮ್ಮ ಆಶಯ. ಉಲ್ಲಾಸ್ ಎಸ್ ಕಿರುವಾಸೆ,
ಗ್ಯಾರಂಟಿ ನ್ಯೂಸ್ ಬೆಂಗಳೂರು.